ಹಲೋ, ಹೇಗಿದ್ದೀರಿ ಎಲ್ಲರೂ? ನಮಸ್ಕಾರ ರೀ ಎಲ್ಲರಿಗೂ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಆರಾಮಿದ್ದೀವಿ, ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಬಾಂಬೆ ಹಲ್ವಾ ಅಂತ. ಮೊಮ್ಮಕ್ಕಳು ಬಂದಿದ್ದಾವಲ್ಲ ರಜಕ್ಕೆ, ದಿನ ಒಂದೊಂದು ಏನೇನರ ಮಾಡ್ತಾಯಿರ್ತೀವಿ. ಹಾಗೆ ನಿಮಗೂ ತೋರ್ಸೋಣ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿರಿ, ಸಖತ್ತಾಗಿ ಬಂದೈತೆ. ನೀವು ಒಂದು ಸರಿ ಮಾಡ್ಕೊಳ್ರಿ. ನಾನಿಲ್ಲಿ 1 ಲೋಟ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. 1 ಲೋಟ ಕಾರ್ನ್ಫ್ಲವರ್ಗೆ 1.5 ಲೋಟ ನೀರು ಹಾಕ್ಕೋಬೇಕು. ಇವಾಗ 1 ಲೋಟ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನರ್ಧ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಅದನ್ನು ಕಲಿಸ್ಕೋಬೇಕು. ಗಂಟಾಗಬಾರ್ದು. ಹಾಗೆ ಎಲ್ಲನೂ ಇದರಲ್ಲಿಂದ ನೀಟಾಗಿ ಕಲಿಸ್ಕೋಬೇಕು. ನೋಡಿರಿ, ನಾನು ಹಿಂಗೆ ಕಲಿಸ್ಕೊತಿದ್ದೇನಲ್ವ, ನೀವು ಹಂಗೆ ಕಲಿಸ್ಕೊರಿ. ಏನೋ ಸ್ವೀಟ್ ಬಿಡ್ತಾವಲ್ಲ, ಏನರ ಒಂದು ಮಾಡೋಣ ಅಂತ. ಇವಾಗ ಅದೇ ಇದರಲ್ಲಿಂದ ಲೋಟದಿಂದ 1.5 ಲೋಟ ಸಕ್ಕರೆ ತೊಗೋಬೇಕು. ಒಂದು ಬಾಣಲೆ ಇಟ್ಕೊಂಡು ಒಲೆ ಮೇಲೆ 2 ಲೋಟ ನೀರು ಹಾಕ್ಕೊಳ್ರಿ. ಅಲ್ಲಿ ಕಲ್ಸಕ್ಕೆ 1.5 ಲೋಟ ಹೋಗೈತೆ, ಇಲ್ಲಿ 2 ಲೋಟ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ 1.5 ಲೋಟ ಸಕ್ಕರೆ. ನೋಡಿರಿ, ಮತ್ತೆ ಅರ್ಧ ಹಾಕ್ಕೊಂಡಿದ್ದೀನಿ. 1.5 ಲೋಟ ಸಕ್ಕರೆ ಹಾಕ್ಕೊರಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಕರಗಲಿ ಅದು. ಏನಾರು ಒಂದು ಸ್ವೀಟ್ ಬಿಡ್ತಾವಲ್ವ ಬೇರೆ ಬೇರೆ, ಅದಕ್ಕೆ ಮಾಡೋಣ ಅಂತ. ಅದಕ್ಕೀಗ ಕಲರ್ ಹಾಕ್ಕೊತಿದ್ದೀನಿ. ನೀವು ಹಂಗೂ ಮಾಡ್ಕೋಬೋದು. ನಾನಿಲ್ಲಿ ಕಲರ್ ಇತ್ತಲ್ಲ ಅಂತ ಕಲರ್ ಹಾಕಿದ್ದೀನಿ. ಇವಾಗ ಕಾರ್ನ್ಫ್ಲವರ್ ಚೆನ್ನಾಗಿ ಕಲಸಿಟ್ಕೊಂಡಿದ್ವಲ್ವ, ಅದನ್ನು ಇದು ಕುದಿ ಹೊತ್ತಿನಾಗ ಅದನ್ನು ಹಾಕಿಬಿಟ್ಟು ಕೈ ಬಿಡ್ದಂಗೆ ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಆಮೇಲೆ ಗೋಡಂಬಿನೂ ಬಾದಾಮಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಬಿಡ್ದಂಗೆ ಕೈ ಆಡಿಸ್ತಾ ಹೋದಂಗೆ ನೋಡಿರಿ ಗಟ್ಟಿ ಆಗ್ತಾ ಬರ್ತೈತೆ. ಇವಾಗ ಇದಕ್ಕೆ ತುಪ್ಪ ಹಾಕ್ಕೋಬೇಕು. ನಮ್ಮ ಮನೆಯಲ್ಲಿ ಇದೊಂದು ಸ್ವಲ್ಪ ತುಪ್ಪಿತ್ತು, ಇದನ್ನು ಹಾಕಿದೆ ಫಸ್ಟು. ಹಾಕಿ ಒಂದು ಸರಿ ಕೈ ಆಡಿಸ್ಕೊಳ್ಳೋಣ. ತುಪ್ಪ ಇನ್ನೂ ಹಾಕಬೇಕು. ನೋಡ್ರಿ, ಈಗ ಅದು ಫುಲ್ಲೆಲ್ಲ ಇದು ಆಗಲಿ. ಇನ್ನು ಅಂಗಡಿಯಲ್ಲಿ ತಂದಿದ್ದು ತುಪ್ಪ ಐತೆ, ಅದನ್ನೊಂದು ಸ್ವಲ್ಪ ಹಾಕ್ತೇನೆ. ಇದು ಮನೆಯಲ್ಲಿ ಸ್ವಲ್ಪ ಇತ್ತಲ್ವ, ಅದಕ್ಕೆ ಅದನ್ನು ಹಾಕಿ ಖಾಲಿ ಮಾಡಿದೆ. ನೋಡಿರಿ, ಹಾಕಿಬಿಟ್ಟು ಹಂಗೆ ಹೊಳ್ಳಾಡಿಸ್ತಾ ಇರಬೇಕು. ಇವಾಗ ಅಂಗಡಿಯಲ್ಲಿದ್ದು ತುಪ್ಪನ 1-2 ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗೆಲ್ಲ ಕೈ ಆಡಿಸ್ಕೋಬೇಕು. ಗಟ್ಟಿ ಆಗ್ತಾ ಬಂತಲ್ವ, ನೋಡಿರಿ ಈ ಹದಕ್ಕೆ ಬಂದೈತೆ. ಇವಾಗ ಇನ್ನೂ ಗಟ್ಟಿ ಆಗ್ತೈತೆ. ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಬಿಟ್ಟು ಅದಕ್ಕೆಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡು ಸಮ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ನೋಡೋದ್ರಿಂದ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಕ್ಕತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಇದನ್ನು ಹೆಚ್ಕೊಳ್ಳೋಣ. ನೋಡಿರಿ, ಗಟ್ಟಿಯಾಗೈತಲ್ವ. ಕೊಕ್ಕೊಂಬಿಟ್ಟು ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ರಿ. ನೋಡಿರಿ, ಎಷ್ಟು ಇನ್ನೂ ಗಟ್ಟಿ ಆಗುತ್ತೆ. ಈಗ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ.